ಕುದ್ರೋಳಿ ಕ್ಷೇತ್ರದ ನವದುರ್ಗೆಯರ ಮಂಟಪ ಏನಿದೆ ಅದರ ಸಂಪೂರ್ಣ ಒಂದು ಸ್ಟ್ರಕ್ಚರ್ ಅನ್ನು ಡಿಸೈನ್ ಮಾಡಿದವರು ನಮ್ಮ ಜೊತೆ ಇದ್ದಾರೆ. ಚಂದ್ರಶೇಖರ್ ಸುವರ್ಣ ಅವರು ನಮ್ಮ ಜೊತೆ ಇದ್ದಾರೆ. ಪಬ್ಲಿಕ್ ನೆಕ್ಸ್ಟ್ ವೀಕ್ಷಕರಿಗೆ ನಮಸ್ಕಾರ. ನಾನು ಕಾರ್ತಿಕ್ ಮುಲ್ಕಿ. ಸದ್ಯಕ್ಕೆ ನಿನ್ನೆ ಅಷ್ಟೇ ನಾವು ಕುದ್ರೋಳಿ ಕ್ಷೇತ್ರದ ಅಥವಾ ಅಲ್ಲಿನ ನವದುರ್ಗೆಯರಾಗಿರ್ಬಹುದು, ಗಣಪತಿ ಆಗಿರ್ಬೋದು, ಎಲ್ಲ ದುರ್ಗೆಯರ ಒಂದು ವಿಗ್ರಹ ಮಾಡಿದವರಾಗಿರ್ಬಹುದು ಅಥವಾ ಅಲ್ಲಿನ ಒಂದು ಸೌಂದರ್ಯ ಆಗಿರ್ಬೋದು ನಿಮ್ಗೆ ತೋರಿಸಿರ್ತೇವೆ. ಸೊ ಅದೇ ರೀತಿ ಆ ಒಂದು ಮಂಟಪ ಏನಿದೆ, ನವದುರ್ಗೆಯರ ಮಂಟಪ ಏನಿದೆ, ಅದರ ಸಂಪೂರ್ಣ ಒಂದು ಸ್ಟ್ರಕ್ಚರ್ ಅನ್ನು ಡಿಸೈನ್ ಮಾಡಿದವರು ನಮ್ಮ ಜೊತೆ ಇದ್ದಾರೆ. ಚಂದ್ರಶೇಖರ್ ಸುವರ್ಣ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ಎಷ್ಟು ವರ್ಷದಿಂದ ಅಲ್ಲಿ ನೀವು ಇದ್ ಮಾಡ್ತಿದ್ದೀರಿ? ನಾವೊಂದು 32 ವರ್ಷದಿಂದ ಅಲ್ಲಿ ಈ ದರ್ಬಾರ್ ವಾಲ್ ಅನ್ನು ರಚಿಸುವ ಕೆಲಸವನ್ನು ಮಾಡ್ತಾ ಇದ್ದೇವೆ. ಸೊ ಅದನ್ನ ಎಷ್ಟು ಟೈಮ್ ತಗೊಳ್ತೀರಾ? ಅಂದ್ರೆ ನವರಾತ್ರಿ ಸ್ಟಾರ್ಟ್ ಆದಕ್ಕಿಂತ ಹಿಂದಿನ ದಿನದಿಂದೆಲ್ಲ ಕಾರ್ಯ ಸ್ಟಾರ್ಟ್ ಮಾಡ್ತೀರಿ ಹೇಗೆ? ಅದಕ್ಕೆ ಅಂದ್ರೆ ಪೂರ್ವ ತಯಾರಿ ಒಂದೂವರೆ ತಿಂಗಳ ಮೊದಲೇ ಮಾಡ್ತೇವೆ ನಾವು. ಅಲ್ಲಿ ಹೋಗಿ ಒಂದು 20 ದಿವಸದ ವರ್ಕ್ ರಾತ್ರಿ ಆಗಲು ಅಲ್ಲಿ ಮಾಡ್ತೇವೆ. ಒಂದೂವರೆ ತಿಂಗಳ ಮೊದಲು ಅದಕ್ಕೆ ಬೇಕಾದ ಪೂರ್ವ ತಯಾರಿಗಳನ್ನು, ಈಗ ಫೈಬರ್ ಡಿಸೈನ್ಸ್ ಅದನ್ನೆಲ್ಲ ಇಲ್ಲಿ ಮಾಡ್ತೇವೆ. ಈಗ ಅದ್ರ ಸ್ಟ್ರಕ್ಚರ್ ಆಗಿ ಬೇಕಾಗ್ತದೆ, ಆ ಪ್ಲಾನಿಂಗ್ ಅನ್ನೆಲ್ಲ ಇಲ್ಲಿ ಮಾಡ್ತೇವೆ. ಸಾಧಾರಣ ಸುಮಾರು ಅಂದ್ರೆ ದೊಡ್ಡ ಹಾಲ್ ಅಲ್ಲಿ 9 ದುರ್ಗೆಯರು, ಒಟ್ಟು 10, 11, 12 ದುರ್ಗೆಯರು ಅಂತ ಕಾಣಿದೆ. ಅಂದ್ರೆ 12 ದೇವರುಗಳಿಗೆ. ಹೌದು, 9 ದುರ್ಗೆಯರು, ಮತ್ತೊಂದು ಆದಿಶಕ್ತಿ ಉಂಟು, ಆದಿಶಕ್ತಿ, ಮತ್ತೆ ಒಂದು ಗಣಪತಿ ಉಂಟು, ಮತ್ತೆ ಶಾರದೆ. ಒಟ್ಟು ಅಷ್ಟಕ್ಕೂ ಕೂಡ ಬೇರೆ ಬೇರೆ ಡಿಸೈನ್ ಗಳಾಗಿರ್ಬೋದು ಎಲ್ಲವೂ ಕೂಡ ನೀವೇ ಮಾಡ್ತೀರಿ. ಸೊ ಅದ್ರ ಈ ಕಡೆ ಅಂದ್ರೆ ಎದುರುಗಡೆ ಬಂದಾಗ ಅಲ್ಲಿನ ಒಂದು ಮಂಟಪ ಆಗಿರ್ಬೋದು, ಅಂದ್ರೆ ಎಂಟ್ರೆನ್ಸ್ ನ ಮಂಟಪ ಆಗಿರ್ಬೋದು. ಹೌದು, ಎಂಟ್ರೆನ್ಸ್ ನ ಮಂಟಪ ಏನಂತ ಹೇಳಿದ್ರೆ, ಕುದ್ರೋಳಿದ್ದು ವಿಶೇಷ ನಮ್ಮ ಅಲಂಕಾರ ಏನಂತ ಹೇಳಿದ್ರೆ, ಒಂದು ವರ್ಷ ಮಾಡಿದ್ದನ್ನು ನಾವು ಮತ್ತೊಂದು ವರ್ಷ ಮಾಡ್ತಾ ಇಲ್ಲ. ಪ್ರತಿ ವರ್ಷ ಅದರ ಸ್ಟ್ರಕ್ಚರ್ ಚೇಂಜ್ ಮಾಡ್ತೇವೆ, ಡಿಸೈನ್ಸ್ ಚೇಂಜ್ ಮಾಡ್ತೇವೆ. ಒಂದು ವರ್ಷ ನೋಡಿದ್ದನ್ನು ಮತ್ತೊಂದು ವರ್ಷ ಅಲ್ಲಿ ನೋಡ್ಲಿಕ್ಕೆ ನಿಮ್ಗೆ ಸಿಗುದಿಲ್ಲ. ಶಾರದಾ ಮಂಟಪ ಆಗಲಿ, ನವದುರ್ಗ ಮಂಟಪ ಆಗ್ಲಿ, ಅದರ ಎಂಟ್ರೆನ್ಸ್ ಆಗ್ಲಿ ಪ್ರತಿ ವರ್ಷ ಚೇಂಜ್ ಮಾಡ್ತೀವಿ. ಈಗ ಹೋದ ಸಲ ನೀವು ಎಂಟ್ರೆನ್ಸ್ ನೋಡಿದ್ರೆ, ಆ ಎಂಟ್ರೆನ್ಸ್ ನಲ್ಲಿ ನಾವು ದಶಾವತಾರದ ಮೂರ್ತಿಗಳನ್ನೆಲ್ಲ ಹಾಕಿದ್ದೇವೆ. ಆದ್ರೆ ಈ ಸಲ ನೋಡಿ, ಅಲ್ಲಿ ನಾವು ಶಿಲಾಬಾಲಿಕೆ ಟೈಪ್ ಅಲ್ಲಿ, ಅಂದ್ರೆ ಆ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ, ತಿರುಪತಿಯ ದೇವಸ್ಥಾನದ 2 ಕಡೆ ಒಂದು ದ್ವಾರಪಾಲಕ ಜಯ ವಿಜಯರ್ ಅಂತ ಹೇಳಿ ಅವರ ಸ್ಟ್ರಕ್ಚರ್ ಆ ಟೈಪ್ ಅಲ್ಲಿ ಉಂಟು. ಅದನ್ನು ನಾವು ಶಿಲಾಬಾಲಿಕೆ ಟೈಪ್ಗೆ ಮಾಡಿ ಅದನ್ನು 2 ಸೈಡ್ಗೆ ಕೂಡ ಕೊಟ್ಟಿದ್ದೇವೆ. ಮತ್ತೆ ಒಂದು ಸೈಡ್ ಅಲ್ಲಿ ಅಲ್ಲಿ ಗಣಪತಿ ಉಂಟು, ಒಂದು ಸೈಡ್ ಅಲ್ಲಿ ನಾರಾಯಣ ಗುರು ಉಂಟು. ಈಗ ಎಂಟ್ರೆನ್ಸ್ ಅನ್ನು ಆ ರೀತಿ ಮಾಡಿದ್ದೇವೆ. ಮತ್ತೆ ಬೇರೆ ವಾಲ್ಗಿಂತ ಇಲ್ಲಿ ವಿಶೇಷ ಏನಂತ ಹೇಳಿದ್ರೆ, ಇದು ಇಡೀ ವಾಲ್ POP. ಅದನ್ನು ಮೇಲೆ ನಮ್ಗೆ ಏನು ಮುಟ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ಯಾವುದೇ ಬಲವನ್ನು ಹಾಕ್ಲಿಕ್ಕೆ ಆಗುದಿಲ್ಲ. ನಾವೇನು ಮಾಡ್ತೇವೆ, ಅದಕ್ಕೆ ಬೇರೆ ರೀತಿಯ ಸ್ಟ್ರಕ್ಚರ್ ಅನ್ನು ಮಾಡ್ತೇವೆ. ಫಸ್ಟಿಗೆ ಕಬ್ಬಿಣದ್ದು ಟ್ರಸ್ ಎಲ್ಲ ಹಾಕಿ ಆ ಸ್ಟ್ರಕ್ಚರ್ ಅನ್ನು ಮಾಡಿ ಅದಕ್ಕೆ ನಮ್ಮ ಇದ್ರ ಲೋಡ್ ಅನ್ನು ಕೊಡ್ತೇವೆ. ಮೇಲೆ ಬಿಲ್ಡಿಂಗ್ ಗೆ ಯಾವುದೇ ಲೋಡ್ ಇರುವುದಿಲ್ಲ, ಇದು ಎಕ್ಸ್ಟ್ರಾ ಲೋಡ್ ಆಗಿ ಹಾಗೆ ಮಾಡ್ತೇವೆ. ಆದ ಕಾರಣ ಅಲ್ಲಿ ಕೆಲಸ ಮಾಡುವಾಗ ಬಹಳ ನೈಪುಣ್ಯತೆ ಬೇಕು, ಬಹಳ ಆಲೋಚನೆ ಮಾಡಿ ಮಾಡ್ಬೇಕು. ಸರ್, 32 ವರ್ಷದಿಂದ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರಿ. ಸರ್, ನಿಮ್ಗೆ ಇಷ್ಟವಾದಂತ ಅಂದ್ರೆ ಯಾವ್ದಂತ ಹೇಳಿ ಇಷ್ಟಪಡ್ತೀರಿ? 32 ವರ್ಷದಲ್ಲಿ 32 ಡಿಸೈನ್ ಗಳಾಗಿರ್ಬೋದು. ಇಲ್ಲ, ನಾವಂತ ಹೇಳಿದ್ರೆ ನಮ್ಗೆ ಒಂದು ವರ್ಷದಿಂದ ಮತ್ತೊಂದು ವರ್ಷ ಒಳ್ಳೇದಾಗಿ ಕಾಣ್ತದೆ. ಯಾಕಂತ ಹೇಳಿದ್ರೆ ನಾವು ಅದರಲ್ಲಿ ಡಿಫರೆನ್ಸ್ ಮಾಡ್ತೇವೆ, ಅದರ ಬಗ್ಗೆ ಚರ್ಚೆ ಮಾಡ್ತೇವೆ. ಮೊದಲು ನಾವು ಸ್ಟಾರ್ಟಿಂಗ್ ಮಾಡುವಾಗ ಏನಿತ್ತು, ಈ ಫೈಬರ್ ಎಲ್ಲ ಇರ್ಲಿಲ್ಲ. ಆವಾಗ ನಾವು ಎಂತ ಮಾಡ್ತಿದ್ದೆವು, ಪ್ಲೈವುಡ್ ಮೇಲೆ ಪೇಪರ್ ಪಂಚಿಂಗ್ ಡಿಸೈನ್ ಮಾಡ್ತಿದ್ದೆವು. ಈ ಬಣ್ಣ ಪೇಪರ್ ಬರ್ತಿತ್ತಲ್ಲ, ಅದನ್ನು ಕಟ್ಟಿಂಗ್ಸ್ ಮಾಡಿ ಅದರಲ್ಲಿ ಡಿಸೈನ್ಸ್ ಅನ್ನು ಮಾಡ್ತಿದ್ದೆವು. ಅದನ್ನು ಅಲ್ಲಿ ಹೊಂದಾಣಿಕೆ ಮಾಡ್ತಿದ್ದೆವು. ಮತ್ತೆ 1-2 ವರ್ಷ ನಂತರ ಶೀಲಿಂಗ್ ಬೇಕಂತ ಹೇಳಿದ್ರು. ಆವಾಗ ಶೀಲಿಂಗ್ ಗೆ ಇಂಥ ಐಟಮ್ಸ್ ಎಲ್ಲ ಇರ್ಲಿಲ್ಲ. ಬಣ್ಣದ ಪೇಪರ್ ನ ಹೂಗಳನ್ನು ಮಾಡಿ ಅದರಿಂದ ಮೇಲೆ ಶೀಲಿಂಗ್ ಡಿಸೈನ್ ಮಾಡಿ ಹಾಕ್ತಾ ಇದ್ದೆವು. ಅದು ಕ್ರಮೇಣ ಫೈಬರ್ ಆ ಟೈಮ್ಗೆ ಮಂಗಳೂರಿಗೆ ಬರ್ಲಿಲ್ಲ. ಬಹುಶಃ ಬ್ರಹ್ಮಾವರ ಮತ್ತೆ ಮಲ್ಪೆಯಲ್ಲಿ ಬೋಟ್ ಹೋಗಿ ಫೈಬರ್ ವರ್ಕ್ ಮಾಡುವವರು ಇದ್ರು. ನಾವು ಅವರನ್ನು ಸಂಪರ್ಕ ಮಾಡಿ ಅವರ ಮುಖಾಂತರ ಈ ಫೈಬರ್ ಅನ್ನು ಈ ರೀತಿ ಹಾಗೆ ಮಾಡ್ಬಹುದು ಅಂತೇಳಿ ಆಲೋಚನೆ ಮಾಡಿ ನಾವು ಬಹುಶಃ ಅದರ ಹಿಂದೆ 1-2 ವರ್ಷ ಬಹಳ ಕಷ್ಟಪಟ್ಟಿದ್ದೇವೆ ಫೈಬರ್ ಪೀಸ್ ತೆಗಿಬೇಕಾದ್ರೆ. ಅನಂತರ ನಮ್ಗೆ ಅದರ ಧೈರ್ಯ ಎಲ್ಲ ಬಂತು. ಆವಾಗ ಬಹುಶಃ ಒಂದು ಕಂಬ ಮಾಡ್ಬೇಕಾದ್ರೆ 2-2.5 ದಿವಸ ಹೋಗ್ತದೆ ಒಂದು ಕಂಬ ಮಾಡ್ತೀವಿ. ಈಗ ಒಂದು ದಿವಸಕ್ಕೆ 4 ಕಂಬ ಮಾಡ್ಲಿಕ್ಕೆ ಆಗ್ತದೆ ಅಂತ ಈಗ ಮೆಥಡ್ ಗಳೆಲ್ಲ ಬಂದಿದೆ. ಆದ ಕಾರಣ ಅದು ಸುಲಭ ಆಗಿದೆ. ಅನಂತರ ಎಲ್ಲ ಕಡೆ ಆ ಫೈಬರ್ ಡಿಸೈನ್ಸ್ ಮತ್ತೆ ಪ್ರಚಲಿತಕ್ಕೆ ಬಂತು. ಅಷ್ಟೊಂದು ನಮ್ಗೆ ಡೆಕೋರೇಷನ್ ಅವರು ಯಾರು ಕೂಡ ಫೈಬರ್ ಇದನ್ನು ಯೂಸ್ ಮಾಡ್ತಿರ್ಲಿಲ್ಲ. ಫಸ್ಟ್ ಟೈಮ್ ನಾವು ಕುದ್ರೋಳಿಯಲ್ಲಿ ಹಾಕಿ ಆ ಪಿಲ್ಲರ್ ಅನ್ನು ಹಾಕಿ ತೋರಿಸಿದ್ದೇವೆ. ಅಂದ್ರೆ ಖಾಲಿ ನವದುರ್ಗ ಮಂಟಪ ಮಾತ್ರ? ಹೊರಗಡೆ ಯಾವುದೇ ರೀತಿಯ ಡಿಸೈನ್ ಡೆಕೋರೇಷನ್ ಯಾವ್ದು ಮಾಡ್ತೀರಾ? ಅಂದ್ರೆ ಒಳಗಡೆ ಲೈಟಿಂಗ್ ಆಗಿರ್ಬೋದು, ಲೈಟಿಂಗ್ ನಾವೇ ಮಾಡಿದ್ದು. ಲೈಟಿಂಗ್ ಅನ್ನು ಗಮನಿಸಿದ್ರೆ ನಿಮ್ಗೆ ಒಳಗೆ ಒಮ್ಮೆ ಎಂಟ್ರಿ ಆದ ತಕ್ಷಣ
ಅಂದ್ರೆ ಹೊರಗೆ ಬರ್ಲಿಕ್ಕೆ ಮನಸ್ಸಾಗುದಿಲ್ಲ, ಕತ್ತಲೆ ಆಗಿದೆಯಾ ಬೆಳಕಾಗಿದೆಯಾ ಒಂದು ಗೊತ್ತಾಗುದಿಲ್ಲ. ಆ ಲೈಟಿಂಗ್ ವ್ಯವಸ್ಥೆ ಹೇಗೆ ಅಂದ್ರೆ ಸಂಪೂರ್ಣ ಅಂದ್ರೆ ಗೊತ್ತೇ ಆಗುದಿಲ್ಲ ಹೊರಗಡೆ ಯಾವ ಕತ್ತಲಾಗಿದೆಯಾ ಬೆಳಕಾಗಿದೆಯಾ, ನಾವು ರಾತ್ರಿ ಬಂದ್ವಾ ಬೆಳಗ್ಗೆ ಬಂದ್ವಾ ಒಂದು ಗೊತ್ತಾಗಲ್ಲ. ಯಾಕಂತ ಹೇಳಿದ್ರೆ ಡೆಕೋರೇಷನ್ ಮಾಡುವುದು ಮುಖ್ಯ ಅಲ್ಲ, ಹ್ಮ್ ಅದಕ್ಕೆ ಪೂರಕವಾಗಿ ಲೈಟಿಂಗ್ ಮಾಡಿದ್ರೆ ಮಾತ್ರ ನಮ್ಮ ಡೆಕೋರೇಷನ್ ಕಾಣ್ತದೆ. ಹ್ಮ್ ಅದಕ್ಕೋಸ್ಕರ ಲೈಟಿಂಗ್ ಅನ್ನು ನಾವೇ ವಹಿಸ್ಕೊಳ್ತಾ ಇದ್ದೇವೆ, ಹಾ, ಹಾ. ನಾವೇ ಮಾಡ್ತಾ ಇದ್ದೇವೆ ಪ್ರತಿ ವರ್ಷ. ಸ್ಟಾರ್ಟಿಂಗ್ ಇಂದ ಕೂಡ ನಾವೇ ಆ ಒಳಗಿನ ಆ ದರ್ಬಾರು ವಾಲ್ನ ಒಳಗೆ ಏನು ನವದುರ್ಗ ಮಂಟಪಗಳು, ಹಾ. ಅದಕ್ಕೆ ಬೇಕಾದ ಲೈಟಿಂಗ್ಸ್ ಅನ್ನು ನಾವೇ ಮಾಡ್ತಾ ಇದ್ದೇವೆ. ನಮ್ಮ ವರ್ಕ್ ಕಾಣ್ಬೇಕಾದ್ರೆ ಲೈಟಿಂಗ್ಸ್ ಬೇಕು, ಹೌದು. ಬೆಳಕು ಕೊಟ್ರೆ ಮಾತ್ರ ಅದು ಕಾಣ್ತದೆ. ಎಲ್ಲಿ ಹೇಗೆ ಬೆಳಕು ಕೊಡ್ಬೇಕಂತ ನಮ್ಗೆ ಗೊತ್ತಿರ್ತದೆ. ಈ ಸಲ ನೋಡಿ ನಾವು ವಿಶೇಷವಾಗಿ ಝೂಮರ್ ಲೈಟ್ ಅನ್ನು ಯೂಸ್ ಮಾಡಿದ್ದೇವೆ ಮೇಲೆ. ಈ ಅರಮನೆಯ ದರ್ಬಾರ್ನಲ್ಲಿ ಇರುವಂತದ್ದು ಝೂಮರ್ ಲೈಟ್. ನಿಮ್ಗೆ ಅದು ಅಷ್ಟು ಮೇಲಿಂದ ಚಿಕ್ಕದು ಕಾಣ್ತದೆ, ಆದ್ರೆ ಅದನ್ನ ಕೆಳಗೆ ತೆಗೆದ್ರೆ ಅದೊಂದು 6 ಫೀಟ್ ಹೈಟ್ ಎಲ್ಲ ಉಂಟು, 6-7 ಫೀಟ್ ಒಂದೊಂದು ಝೂಮರ್ಗಳು. ಅಷ್ಟೊಂದು ದೊಡ್ಡ ಝೂಮರ್ ಅನ್ನು ಈ ಸಲ ಹಾಕಿದ್ದೇವೆ. ಮೊದಲು ನಾವು ಇಂಥ ಕೆಲಸಗಳನ್ನು ಮಾಡುವಾಗ ಬಹುಶಃ ಬೇರೆ ಬೇರೆ ಕಡೆಯಿಂದ ಜನ ತರಿಸಿದ್ದೆವು. ಈಗ ನಮ್ಮಲ್ಲಿ ಅದಕ್ಕೆ ಬೇಕಾದ ತಯಾರಾಗಿದ್ದಾರೆ. ಈಗ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ನನ್ನ ಮಗ ಗಗನ್ ಸುವರ್ಣ ನೋಡ್ತಾ ಇದ್ದಾನೆ. ನಾನು ಹೋಗ್ತಾ ಬರ್ತಾ ಇದ್ದೇನೆ, ಅವ ಅಲ್ಲೇ ನಿಂತು ಈ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಅವನೊಟ್ಟಿಗೆ ನನ್ನ ಅಳಿಯ ಪ್ರವೀದ್ ಬಹುಶಃ ಅಲ್ಲೇ ನಿಂತು ಜವಾಬ್ದಾರಿಗಳನ್ನು ವಹಿಸಿಕೊಂಡು ಮಾಡ್ತಾ ಇದ್ದಾರೆ. ಆದ ಕಾರಣ ನನಗೆ ಟೆನ್ಷನ್ ಕೂಡ ಕಡಿಮೆ ಆಗಿದೆ. ಅವರು ಇದ್ರ ಬಗ್ಗೆ ಜವಾಬ್ದಾರಿ ವಹಿಸ್ತಾರೆ. ಮತ್ತೆ ಹೊಸ ಪೀಳಿಗೆಗೆ, ನಮ್ಮ ಇದು ಸುವರ್ಣ ಆರ್ಟ್ಸಿನ 3ನೇ ಪೀಳಿಗೆ. ನನ್ನ ತಂದೆಯವರಿದ್ರು, ನಾನು ಬಂದೆ, ನಂತರ ನನ್ನ ಈಗ ಮಗ ಬಂದಿದ್ದಾರೆ. 3ನೇ ಪೀಳಿಗೆ, ಅವರಿಗೆ ಹೊಸ ಐಡಿಯಾಗಳು ಇರ್ತದೆ. ಅದಕ್ಕೆ ನಾವು ಪೂರಕವಾಗಿ ಅವರಿಗೆ ಏನ್ ಬೇಕು ವ್ಯವಸ್ಥೆ ಅದನ್ನು ಮಾಡಿಕೊಡ್ತಾ ಇದ್ದೇವೆ. ಆದ ಕಾರಣ ಅವರ ಐಡಿಯಾಗಳನ್ನು ಸೇರಿಸಿ ಈ ಕೆಲಸವನ್ನು ಮುಂದುವರಿಸ್ತಾ ಇದ್ದೇವೆ. ಸುವರ್ಣ ಆರ್ಟ್ಸ್ ಅಂತ ಹೇಳಿದ್ರೆ ನಮ್ಗೆ ನೆನಪಾಯ್ತು, ನಮ್ಮ ಈ ಮುಲ್ಕಿ ಭಾಗದಲ್ಲಿ ಅಥವಾ ಮಂಗಳೂರು ಭಾಗದಲ್ಲಿ ಸುವರ್ಣ ಆರ್ಟ್ಸ್ ಅಂತ ಹೇಳಿದ್ರೆ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ರು. ಅದು ಹೇಗೆ ಸ್ಟಾರ್ಟ್ ಆಯ್ತು ಅನ್ನುವಂಥದ್ದು? ಇದು ನಮ್ದು ಸಾಧಾರಣ 1968ರಲ್ಲಿ ಈ ಸುವರ್ಣ ಆರ್ಟ್ಸ್ ಸ್ಟಾರ್ಟ್ ಆಯ್ತು. ನಮ್ಮ ತಂದೆಯವರು ಈ ಯಕ್ಷಗಾನ ನಾಟಕ ರಂಗದಲ್ಲಿ ಎಲ್ಲ ಮೊದಲು ಪಾತ್ರ ಮಾಡ್ತಿದ್ರು. ಅನಂತರ ಅವರು 1968ರಲ್ಲಿ ಅವರು ಟೈಲರ್ಸ್ ವೃತ್ತಿಯಲ್ಲಿ, ಅವರು ಟೈಲರ್ ಆಗಿ ಈ ಡ್ರೆಸ್ ಗಳೆಲ್ಲ ಹೊಲಿತಾ ಎಲ್ಲ ಇದ್ರು. ಅನಂತರ ಇಲ್ಲಿ ಒಬ್ರು HL ಭಟ್ರ್ ಅಂತ ಹೇಳಿ ಒಬ್ರು ಡ್ರಾಯಿಂಗ್ ಮಾಡ್ತಿದ್ರು. ಅವರು ಪರದೆ ಎಲ್ಲ ರೆಡಿ ಮಾಡ್ತಾ ಇದ್ರು, ಇದು ಮಾಡ್ತಾ ಇದ್ರು. ಆ ಟೈಮಿಗೆ ಇವರು ಸುವರ್ಣ ಆರ್ಟ್ಸ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರು. ಬಹುಶಃ ಮುಲ್ಕಿ ಆಸ್ಪಾಸಿನಲ್ಲಿ ಫಸ್ಟಿಗೆ ಅವರು ಸ್ಟಾರ್ಟ್ ಮಾಡಿದ ಸೌಂಡ್ ಸಿಸ್ಟಮ್. ಈ ಮುಲ್ಕಿ ಆಸ್ಪಾಸಿನ ಎಲ್ಲಿ ಸೌಂಡ್ ಸಿಸ್ಟಮ್ ಇರ್ಲಿಲ್ಲ ಅವಾಗ. ಒಂದು ಹಳೆಂಗಡಿಯಲ್ಲಿ ಶನೈ ಸೌಂಡ್ಸ್ ಅಂತ ಹೇಳಿತ್ತು, ಮತ್ತೆ ಇಲ್ಲಿ ಹತ್ತಿರದಲ್ಲಿ ಇರ್ಲಿಲ್ಲ. ಅವ್ರು ಸೌಂಡ್ ಸಿಸ್ಟಮ್ ಫಸ್ಟ್ ಗೆ ಸ್ಟಾರ್ಟ್ ಮಾಡಿದ್ರು. ಅನಂತರ ಈ ನಾಟಕ ರಂಗ ಯಕ್ಷಗಾನ ರಂಗಕ್ಕೆ ಬಂದ್ರು. ಯಕ್ಷಗಾನ ನಾಟಕ ರಂಗಕ್ಕೆ ಬೇಕಾದ ಸಂಪೂರ್ಣ ವ್ಯವಸ್ಥೆ, ಮೇಕಪ್, ಈ ಡ್ರೆಸ್ಸಿಂಗ್, ಪರದೆ ಎಲ್ಲ ವ್ಯವಸ್ಥೆಗಳು ಸುವರ್ಣ ಆರ್ಟ್ಸಿನ ಮುಖಾಂತರ ಅವರು ಮಾಡಿದ್ರು. ಅನಂತರ ನಿಮ್ಗೆ ಗೊತ್ತಿರ್ಬೋದು, ಮೊದಲಿನ ಕೋಟಿ ಚೆನ್ನಯ್ಯ ಬಂದಿತ್ತು, ಕಟ್ಪಾಡಿ ಮುದ್ದು ಸುವರ್ಣರವರ ಪ್ರಜಾ ಫಿಲ್ಮ್ಸ್ ಮಾಡಿದ್ದ. ಆ ಟೈಮಿಗೆ ನಮ್ಮ ತಂದೆಯವರು ಆವಾಗ ಇದಕ್ಕೆ ಡ್ರೆಸ್ಸಿಂಗ್ ಅನ್ನು ಕೂಡ ನಾವೇ ಮಾಡಿದ್ವಿ ಸುವರ್ಣ ಆರ್ಟ್ಸ್ ವತಿಯಿಂದ. ಇದಕ್ಕೆ ಆ ಪಿಕ್ಚರ್ ಅಲ್ಲಿ ಅವರು ಪಯ್ಯಬೈದನ ಪಾತ್ರವನ್ನು ಕೂಡ ಮಾಡಿದ್ದಾರೆ. ಮತ್ತೆ ಈಗ ಮತ್ತೊಂದು ಕಲರ್ ಅಲ್ಲಿ ಕೋಟಿ ಚೆನ್ನಯ್ಯ ಬಂತು. ಆ ಕೋಟಿ ಚೆನ್ನಯಕ್ಕೆ ಅದು ನನ್ನ ಸಮಯ ಆಗಿತ್ತು. ನಾನು ಆವಾಗ ಅದಕ್ಕೆ ಕಾಸ್ಟ್ಯೂಮರ್ ಮತ್ತೆ ಆರ್ಟ್ ಡೈರೆಕ್ಟರ್ ಆಗಿದ್ದೆ. ಮತ್ತೆ ನಾನು ಕೆಲವು ಇದನ್ನು ಪಿಕ್ಚರ್ಗಳನ್ನು ಕೂಡ ಈಗ ಮಾಡಿದ್ದೇವೆ ನಾವು. ಈಗ ನಮ್ದು ಇವನ್ ರಿಲೀಸ್ಗೆ ತಯಾರಾಗಿರುವಂತದ್ದು ಬಿರ್ದದ ಕಂಬಳ ಎಂಬ ಪಿಕ್ಚರ್, ಅದ್ರದ್ದು ಕೂಡ ಆರ್ಟ್ ಡೈರೆಕ್ಟರ್ ನಾನೇ ಆಗಿದ್ದೇನೆ. ಹಾಗೆ ಸುವರ್ಣ ಆರ್ಟ್ಸ್ ಎಲ್ಲ ಇದರಲ್ಲಿ ಮುನ್ಸೂಚನೆಯಲ್ಲಿ ಮೊದಲಿಗೆ ನಮ್ದು ಖಾಲಿ ಯಕ್ಷಗಾನ ನಾಟಕ ರಂಗಕ್ಕೆ ಇದನ್ನು ನಾವು ಅಲಂಕಾರಕ್ಕೆ ತಂದೆವು. ಈಗ ಮದುವೆ ಸಮಾರಂಭಗಳಿಗೆ ಯಾವುದೇ ಸಮಾರಂಭ ಇದ್ರು ಅದಕ್ಕೆ ತಕ್ಕಂತೆ ನಾವು ವ್ಯವಸ್ಥೆಗಳನ್ನು ಮಾಡಿಕೊಡ್ತೇವೆ. ಈವನ್ ಇವೆಂಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬಹುದು. ಮದುವೆಗೆ ಬೇಕಾದ ಸಂಪೂರ್ಣ ವ್ಯವಸ್ಥೆ ನಮ್ಮಲ್ಲಿ ಉಂಟು. ಈಗ ಫೋಟೋ, ವಿಡಿಯೋ, ಕ್ಯಾಟ್ರಿಂಗ್ಸ್ ಎಲ್ಲ, ವಾದ್ಯ ಭಟ್ರು ಏನ್ ಬೇಕಾದ್ರೂ ನಾವು ಕಂಪ್ಲೀಟ್ ಅವರಿಗೆ, ಇವರಿಗೆ ಪಾರ್ಟಿಯವರಿಗೆ ಯಾವುದೇ ರೀತಿಯ ಟೆನ್ಷನ್ ಇರಲಿಲ್ಲ, ಬಂದು ಹೇಳಿದ್ರೆ ಆಯ್ತು. ಮತ್ತೆ ಇದಲ್ಲದೆ ನಾವು ಈ ತುಳುನಾಡಿಗೆ ಸಂಬಂಧಪಟ್ಟಂತ ತುಂಬಾ ಸ್ಟೇಜ್ ವರ್ಕ್ಗಳನ್ನು ಮಾಡ್ತಾ ಇದ್ದೇವೆ. ಈಗ ಆಟಿದೊಂದಿನ ಕಾರ್ಯಕ್ರಮ ಬಂದ್ರೆ ಅದಕ್ಕೆ ಬೇರೆ ಬೇರೆ ಪ್ರತಿ ವರ್ಷ ನಾವು ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತೇವೆ. ಈ ಆಟಿದ ಒಂದಿನ ಕಾರ್ಯಕ್ರಮವನ್ನು ಪರಿಕಲ್ಪನೆ ಮಾಡಿ ಸ್ಟಾರ್ಟ್ ಮಾಡಿದವ ನಾನು 2023ರಲ್ಲಿ ಮುಲ್ಕಿಯಲ್ಲಿ ಮೊದಲ ಬಾರಿಗೆ ಬಿಲ್ಲವ ಸಂಘದಲ್ಲಿ ಯುವವಾಣಿಯ ಮುಖಾಂತರ ಸ್ಟಾರ್ಟ್ ಮಾಡಿದ್ದೇವೆ. ಅನಂತರ ಅದಕ್ಕೆ ಬೇಕಾದ ಪರಿಕಲ್ಪನೆ ಮಾಡ್ತೇವೆ. ಈಗ 2 ವರ್ಷದ ಮೊದಲು ಒಂದು ಪರಿಕಲ್ಪನೆ ಮಾಡಿದ್ವಿ, ಅಡಿಗೆ ಕೋಣೆ ಮಾಡಿದೆವು. ಒಂದು ಅಡಿಗೆ ಕೋಣೆ ಹಾಗೆ ಉಂಟು, ಅದನ್ನು ಕಂಪ್ಲೀಟ್ ಆಗಿ ಅಡಿಗೆ ಕೋಣೆ ಹಾಗೇನೆ ಎಲ್ಲ ಮಸೀರ್ದದ್ದು ಅದನ್ನು ಇದನ್ನೆಲ್ಲ ಹಾಗೆ ಮಾಡಿ ಅಲ್ಲೇ ನಾವು ಒಲೆ ಹಾಕಿ ಅದರಲ್ಲಿ ಅವರು ಬೇಯಿಸುವಂತ ಸಿಸ್ಟಮ್ ಅನ್ನು ಮಾಡಿ ಆ ರೀತಿ ಇನಾಗ್ರೇಷನ್ ಮಾಡಿದ್ವಿ. ಈ ಸಲ ನಾವು ಈ ತೆಂಗಿನ ಗರಿ ಸಿರಿ ಎಲ್ಲ ಯೂಸ್ ಮಾಡಿ ಅಂತದ್ರಲ್ಲಿ ಮಾಡಿದ್ದೇವೆ. ಹಾಗೆ ಒಂದೊಂದು ಇದು ಮಾಡ್ತೇವೆ. ಅದು ಅಲ್ಲದೆ ಈಗ ಮುಂಬೈಯಲ್ಲಿ ಒಂದ್ಸಲ ಮುಂಬೈಯಲ್ಲಿ ತುಳುನಾಡು ಅಂತೇಳಿ ಕಾರ್ಯಕ್ರಮ ಮಾಡಿದ್ರು. ಸರ್, ನಿಮ್ಮ ಈ ಒಂದು ಸೆಟ್ ಎಲ್ಲ ಅಥವಾ ನೀವೆಲ್ಲ ಸುಮಾರು ಕಡೆ ಹೋಗಿದ್ದೀರಾ ಅಂತ ಹೇಳಿ, ಇದೆಲ್ಲ ಎಲ್ಲಿ ತಯಾರಾಗ್ತದೆ ಅಂತ? ಇದು ಹೆಚ್ಚಿನದನ್ನು ನಾವು ಇಲ್ಲೇ ತಯಾರು ಮಾಡ್ತೇವೆ. ಯಾಕಂತ ಹೇಳಿದ್ರೆ
ಈಗ ರೆಡಿಮೇಡ್ ಈ ಫೈಬರ್ ಐಟಮ್ಸ್ ಸಿಗ್ತದೆ, ಹ್ಮ್ ಆದ್ರೆ ಅದು ಗಟ್ಟಿ ಇರುದಿಲ್ಲ. ಹ್ಮ್ ಅಂದ್ರೆ ಅವರು ಯಾವಾಗಕ್ಕೋಸ್ಕರ ಮಾಡುದು, ಅದ್ರ ಒಳಗೆ ಅದು ದಪ್ಪ ಕಾಣ್ಬೇಕು ಅಂತೇಳಿ ಅದಕ್ಕೆ ಸ್ಟೋನ್ ಪೌಡರ್ ಎಲ್ಲ ಹಾಕಿ ಎಲ್ಲ ಮಾಡ್ತಾರೆ. ಹ್ಮ್ ನಾವು ನಮ್ಗೆ ಬೇಕಾದ ಕಲಾವಿದರನ್ನು ಇಲ್ಲೇ ತಂದು ಅಷ್ಟಿಗೆ ಮಣ್ಣಿನಿಂದ ಆ ಡಿಸೈನ್ಸ್ ಗಳನ್ನು ಮಾಡಿ ಅನಂತರ ಅದರದ್ದು ಅಚ್ಚು ತೆಗೆದು ಅನಂತರ ಅದನ್ನು ಮಾಡ್ತೇವೆ. ನಮ್ಮಲ್ಲಿ ಎಷ್ಟೋ ಕಲಾವಿದರು ಈಗ ಸ್ವಂತ ದುಡಿಮೆಯನ್ನು ಮಾಡ್ತಾ ಕೂಡ ಇದ್ದಾರೆ. ಯಾಕಂತ ಹೇಳಿದ್ರೆ ಇಷ್ಟು ವರ್ಷದಿಂದ ನಮ್ಮಲ್ಲಿ ಕೆಲಸ ಮಾಡಿದವರು ಅವರಿಗೆ ಸ್ವಂತ ಮಾಡ್ತಾ ಇದ್ದಾರೆ. ನಮ್ಗೆ ಯಾವ ಕೂಡ ಸಂತೋಷ. ನಮ್ಮ ಹೆಲ್ಪ್ ಕೂಡ ಅವ್ರು ಬರ್ತಾರೆ ನಮ್ಗೆ ಬೇಕಾದ. ಸರ್, ಇದೇ ತರ ಮುಂದುವರಿಯುವಂತ ಮುಂದಿನ ಯುವ ಪೀಳಿಗೆಗೆ ಆಗಿರ್ಬೋದು ಅಥವಾ ನಿಮ್ಮ ಒಂದು 3ನೇ ತಲೆಮಾರಿಗ ನಡೆಸ್ಕೊಂಡು ಹೋಗ್ತಾ ಇದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್ ನೀವು? ಇಲ್ಲ, ಈ ಫೀಲ್ಡ್ ಒಳ್ಳೇದು. ಎಲ್ಲಕ್ಕಿಂತ ಒಳ್ಳೇದು ಏನಂತ ಹೇಳಿದ್ರೆ ನಿಮ್ಗೆ ಮನುಷ್ಯನಿಗೆ ಯಾವಾಗ್ಲೂ ಸಂತೋಷ ಮುಖ್ಯ. ಇಷ್ಟೆಲ್ಲ ಎಂತ ಮಾಡುವ ಸಂತೋಷಕ್ಕಾಗಿ. ನೋಡಿ, ಈಗ ನಾವು ಅಲ್ಲಿ ಅಷ್ಟು ರಾತ್ರಿ ಹಗಲು ನಿದ್ದೆ ಕೆಟ್ಟು ನನ್ನ ಮಗ ಆಗ್ಲಿ ನನ್ನ ಅಳಿ ಆಗ್ಲಿ ಅಲ್ಲಿ ಕೆಲಸ ಮಾಡಿದಾರಲ್ಲ, ಈಗ ತೃಪ್ತಿ ಆಗುದೇನೋ ಅವರಿಗೆ. ಎಷ್ಟು ಜನ ಬಂದು ಅಲ್ಲಿ ನೋಡಿ ಒಳ್ಳೇದಾಗಿದೆ ಒಳ್ಳೇದಾಗಿದೆ ಅಂತ ಹೇಳಿ ಆ ತೃಪ್ತಿ ಬರ್ತದೆ. ಅದು ಮುಖ್ಯ. ಹಣ ಸಂಪಾದನೆ ಮುಖ್ಯ ಅಲ್ಲ ಇದ್ರಲ್ಲಿ. ಹಣ ಆಗುವಲ್ಲಿ ಆಗ್ತದೆ, ದೇವರು ಬೇಕಾದಲ್ಲಿ ಕೊಡ್ತಾರೆ. ಹಣ ಆಗದಿದ್ರು ಕೆಲವು ಕಡೆ ಇಂತ ತೃಪ್ತಿ ಇರ್ತದಲ್ಲ, ಅದು ಮುಖ್ಯ. ಅದನ್ನು ಮುಂದಿನ ಪೀಳಿಗೆ ಉಳಿಸ್ಕೊಂಡು ಹೋಗ್ಬೇಕು. ಯಾಕಂತ ಹೇಳಿದ್ರೆ ಇದಕ್ಕೆ ಇನ್ನೂ ಕೂಡ ಜನಗಳು ಬರ್ತಾರೆ. ಯಾಕಂತ ಹೇಳಿದ್ರೆ ಈಗ ನಮ್ದು ಲೈಫ್ ಎಲ್ಲ ಚೇಂಜ್ ಆಗ್ತಾ ಉಂಟು. ಮೊದಲಿಂದಕ್ಕೆ ನಾವು ಪುನಃ ಬರ್ತಾ ಇದ್ದೇವೆ ಈಗ, ಅಲ್ವಾ? ಈಗ ನಮ್ದು ಫೈಬರ್ ಉಂಟು, ಇನ್ನು ಪುನಃ ಹೊಸ ಆವಿಷ್ಕಾರ ಏನಾದ್ರು ಬರ್ಬಹುದು ಅದಕ್ಕೆ. ಈಗ ನಾವು ಲೈಟಿಂಗ್ಸ್ ಅಲ್ಲಿ LED ಲೈಟ್ಸ್ ಎಲ್ಲ ಆಗ್ತಾ ಇದ್ದೇವೆ. ಇನ್ನು ಅದಕ್ಕೆ ಸ್ಟ್ರಿಪ್ ಲೈಟ್ ಅಂತೇಳಿ ಎಲ್ಲ ಬರ್ಬೋದು, ಖಾಲಿ ಗಮ್ಮಿನಿಂದ ಅಂಟಿಸಿಕೊಂಡು ಹೋಗುವಂತ. ಮುಂಚೆ ಬಲ್ಬ್ ಹೌದು, ಮೊದ್ಲಿದ್ದು ಬಲ್ಬ್ ಇತ್ತು, ಅದು ಒಂದು ಬಲ್ಬ್ ಹೋದ್ರೆ ಇಡೀ ಲೈನ್ಸ್ ಆಫ್ ಆಗ್ತಿತ್ತು. ಹೌದು, ಮತ್ತೆ ಅದ್ರಲ್ಲಿ ಏನಂತ ಶಾರ್ಟ್ ಸರ್ಕ್ಯೂಟ್ ಆಗ್ತಿತ್ತು. ಅದು ಒಂದು ವೇಳೆ ಅಲ್ಲಿ ಸ್ಪಾರ್ಟ್ ಆದ್ರೆ ಅಲ್ಲಿ ಬೆಂಕಿ ಆಗ್ತಾ ಇತ್ತು. ಇಂಥದ್ದೆಲ್ಲ ಪ್ರಾಬ್ಲಮ್ಸ್ ಇತ್ತು. ಈಗ ಆ ಲೈಟ್ಸ್ ಗೆ ಅಂತ ಪ್ರಾಬ್ಲಮ್ಸ್ ಇಲ್ಲ. ಇನ್ನೊಂದು ಏನಂತ ಹೇಳಿದ್ರೆ ಇದಕ್ಕೆ ವಾಲ್ಟೇಜ್ ಕಡಿಮೆ ಸಿಗುತ್ತೆ. ಈಗ ಕರೆಂಟ್ ಜಾಸ್ತಿ ಬೇಕಂತ ಹೇಳಿ ಇಲ್ಲ. ಸರ್, ನೀವಾಗ ಹೇಳಿದ್ರಿ ಅದು ಶಾರ್ಟ್ ಸರ್ಕ್ಯೂಟ್ ಆಗ್ತದೆ ಅಂತ. ನೀವು 32 ವರ್ಷದಿಂದ ಅಲ್ಲೇ ಇದ್ ಮಾಡ್ತಾ ಬಂದವರು, ಅಲ್ಲಿ ಏನಾದ್ರೂ ಬಲ್ಬ್ ಹಾಳಾಯ್ತು ಅಂದಾಗ ಅಥವಾ ಏನಾದ್ರೂ ಟೆಕ್ನಿಕಲ್ ಇಶ್ಯೂ ಬಂದಾಗ ನೀವು ಅಲ್ಲಿ ಹೋಗಿ ಸರಿ ಮಾಡ್ಬೇಕಾಗ್ತದೆ, ಆದಷ್ಟು ಕಷ್ಟ ಆಗ್ತಿರ್ಲಿಲ್ಲ ಅಂತ? ಇಲ್ಲ, ಅಂದ್ರೆ ಅದಕ್ಕೆ ಒಂದು ಅಂತ ಹೇಳಿದ್ರೆ ಅಲ್ಲಿ ಈ ಮಧ್ಯಾಹ್ನ ಹೊತ್ತು ಒಂದ್ ಸ್ವಲ್ಪ ಕ್ಲೋಸ್ ಮಾಡ್ತಾರೆ. ಆ ಟೈಮ್ಗೆ ಅದನ್ನೆಲ್ಲ ಮೇಂಟೆನೆನ್ಸ್ ಮಾಡ್ತೇವೆ. ಈಗ ಅಂತದಿಲ್ಲ. ಒಂದು ಟೈಮ್ ಅಲ್ಲಿ ಅಂತ ನೀವು ಶಾರ್ಟ್ ಸರ್ಕ್ಯೂಟ್ ಹೇಳಿದ್ರಲ್ಲ, ಒಂದ್ಸಲ ಬೆಂಕಿ ಕೂಡ ಹಿಡಿದಿತ್ತು ಅಲ್ಲಿ. ಆದ್ರೆ ಅಂತದೇನು ಆಗ್ಲಿಲ್ಲ. ಇಂತ ತೊಂದರೆಗಳು ಇತ್ತು ಮೊದಲಿನ ಲೈಟಿಂಗ್ ಇದ್ರಲ್ಲಿ. ಈಗಿನ ಲೈಟಿಂಗ್ ಅದಕ್ಕೆ ಬೇಕಾದ ವ್ಯವಸ್ಥೆಗಳು ಉಂಟು. ನಮ್ದು ಮೇನ್ ಆಗಿ ಮನೋಜ್ ಅಂತೇಳಿ ಆ ಲೈಟಿಂಗ್ಸ್ ಡಿಪಾರ್ಟ್ಮೆಂಟ್ ನೋಡ್ಕೊಳ್ಳುವವರು ಇದ್ದಾರೆ. ಅವರು ಅದ್ರ ಬಗ್ಗೆ ತುಂಬಾ ಜಾಗ್ರತೆ ವಹಿಸಿ ಅದನ್ನೆಲ್ಲ ಮಾಡ್ತಾರೆ. ಸರ್, ಈಗ ಮುಂದಿನ ಪೀಳಿಗೆಗೆ ಹೇಳುದಾದ್ರೆ ನೀವು ಲಾಸ್ಟ್ ಒಂದು ಸಂದೇಶ ಹೇಳುದಾದ್ರೆ ಏನ್ ಹೇಳಿ? ಏನಿಲ್ಲ, ನೋಡಿ, ಈಗ ನನ್ನ ಮುಂದಿನ ಪೀಳಿಗೆಗೆ ಹೇಳುದೇನಂತ ಹೇಳಿದ್ರೆ ಹೊಸ ಹೊಸ ಮೆಥಡ್ಗಳು ಬರ್ತಾ ಉಂಟು. ಬೇಕಾದಷ್ಟು ಮೆಥಡ್ಗಳು ಬರ್ತಾ ಉಂಟು. ಅದನ್ನು ಯೂಸ್ ಮಾಡಿ ಇನ್ನೂ ಉತ್ತಮ ರೀತಿಯಲ್ಲಿ ಮಾಡಬಹುದು. ಯಾಕಂದ್ರೆ ನಾವು ಮಾಡಿದೆ ನಾವು ಉತ್ತಮ ಅಂತ ಹೇಳುದಿಲ್ಲ, ಇದಕ್ಕಿಂತ ಒಳ್ಳೆ ಮಾಡುವವರು ಕೂಡ ಇದ್ದಾರೆ. ಮೀನು ಅಲ್ಲಿದ್ದು ಬಜೆಟ್ ಆಗಿ ಉಂಟು. ನಾವು ಅದಕ್ಕೆ ಸ್ವಲ್ಪ ಹೊಂದಾಣಿಕೆ ಆಗಿ ಹೋಗ್ಬೇಕಾಗ್ತದೆ. ಈ ಯುವ ಪೀಳಿಗೆ ಕೆಲವು ಸಲ ಏನ್ ಎಣಿಸ್ತಾರೆ ಅಂತ ಹೇಳಿದ್ರೆ, ಅದರಿಂದ ಹಣ ತೆಗಿಲಿಕ್ಕೆ ಆಗುದಿಲ್ವಾ, ನಾವು ವ್ಯವಹಾರ ಸ್ಟಾರ್ಟ್ ಮಾಡಿ ಇದರಿಂದ ಕೈ ಸುಟ್ಕೊಳ್ತೇವ ಅಥವಾ ಕೈ ಸುಟ್ಕೊಳ್ಳಿಕ್ಕೂ ಸಿಗ್ತದೆ ಕೆಲವು ಸಲ. ಆವಾಗ ಹೆದರ್ಲಿಕ್ಕೆ ಬಾರ್ದು, ಆವಾಗ ಮುಂದುವರಿಸ್ಬೇಕು. ನಾವು ಕೂಡ ಅದೇ ರೀತಿಯಲ್ಲಿ ಮೇಲೆ ಬಂದವರು. ನಾನು ಹೇಳಿದೆಲ್ಲ, ಪೇಪರ್ ಮೋಲ್ಡಿಂಗ್ ನಲ್ಲಿ ನಾವು ಸ್ಟಾರ್ಟ್ ಮಾಡಿದವರು, ನಾವು ಮೇಲೆ ಬಂದವರು. ಆದ ಕಾರಣ ಈಗ ಬೇಕಾದಷ್ಟು ಇದಕ್ಕೆ ಸವಲತ್ತುಗಳು ಉಂಟು. ಮೊದಲು ಡೆಕೋರೇಷನ್ ಅವರು ಎಲ್ಲಿ ಇರ್ಲಿಲ್ಲ, ಒಂದು ಊರಲ್ಲಿ ಒಂದು ಇದ್ರೆ ಮಾತ್ರ ದೊಡ್ಡದು. ಈಗ ಒಂದೇ ಊರುಗಳೊಳಗೆ ಎಷ್ಟು ಬೇಕಾದ ಡೆಕೋರೇಷನ್ ಇರ್ತಾರೆ. ಯಾಕಂತ ಹೇಳಿದ್ರೆ ಅದು ಆದ ಕಾರಣ ಒಳ್ಳೇದಾಯ್ತು. ಇಲ್ಲದ್ರೆ ನಮ್ಗೆ ಎಲ್ಲ ಸುಧಾರಿಸಲಿಕ್ಕೆ ಆಗುದಿಲ್ಲ. ಈಗ ಪ್ರತಿ ಮದುವೆ ಮಾಡುವವರು ಎಲ್ಲದಕ್ಕೂ ಅಲಂಕಾರ ಮಾಡಿಸ್ತಾರೆ. ಮನೆಯಲ್ಲಿ ಮೆಹಂದಿ ಆಗ್ಲಿ, ಹಳದಿ ಆಗ್ಲಿ, ಎಂಗೇಜ್ಮೆಂಟ್ ಆಗ್ಲಿ, ಎಲ್ಲದಕ್ಕೂ ಅಲಂಕಾರ ಮಾಡಿಸ್ತಾರೆ. ಆದ ಕಾರಣ ವ್ಯವಸ್ಥೆಗಳು ಬೇಕು. ಈ ಅಲಂಕಾರ ಸಾಮಗ್ರಿಗಳನ್ನ ಇಟ್ಕೊಂಡವರು ಖಂಡಿತವಾಗಿಯೂ ಮೇಲೆ ಬರ್ತಾರೆ. ಆದ ಕಾರಣ ಯುವ ಪೀಳಿಗೆ ಇದ್ರ ಹಿಂದೆ ಹೋದ್ರೆ ಇದಕ್ಕೆ ಖಂಡಿತವಾಗಿಯೂ ಅವರಿಗೆ ಸವಲತ್ತುಗಳು ಸಿಗ್ತದೆ. ಮತ್ತೆ ಈಗ ಮೀಡಿಯಾದ ಮುಖಾಂತರ ತುಂಬಾ ವ್ಯವಸ್ಥೆಗಳು ನೋಡ್ಲಿಕ್ಕೆ ಸಿಗ್ತದೆ ನಮ್ಗೆ. ಈಗ ನಾವು ಇಲ್ಲಿ ಕೂತ್ಕೊಂಡ್ರೆ ಹೈದರಾಬಾದ್ ಅಲ್ಲಿ ಏನುಂಟು, ಡಿಲ್ಲಿಯಲ್ಲಿ ಏನುಂಟು ಅಂತೇಳಿ ನಮ್ಗೆ ಅದನ್ನ ನೋಡ್ಲಿಕ್ಕೆ ಆಗ್ತದೆ. ಮೊದಲು ಅಂತದ್ದು ಇರ್ಲಿಲ್ಲ. ನಾವು ಮಾಡುವಾಗ ಬೆಂಗಳೂರಿಗೆ ಹೋಗುದು, ಇಡೀ ಬೀದಿ ತಿರುಗುದು, ಏನು ಐಟಮ್ಸ್ ಉಂಟಲ್ಲಿ ಹೊಸತ್ ಏನ್ ಮಾಡ್ತಾರೆ ಅಂತೇಳಿ. ಹೈದರಾಬಾದ್ ಹೋಗುದು, 1-2 ದಿವಸ ತಿರುಗುವುದು, ಖಾಲಿ ತಿರುಗಿ ನೋಡುದು ಫಸ್ಟ್ ಗೆ, ಮತ್ತೆ ನಮ್ಗೆ ಬೇಕಾದನ್ನು ನಾವು ಚಾಯ್ಸ್ ಮಾಡ್ತೇವೆ. ಅಂತದೆಲ್ಲ. ಈಗ ನಾವು ಅಕ್ಷರಧಾಮಕ್ಕೆ ಹೋದೆವು. ಅಕ್ಷರಧಾಮದಲ್ಲಿ ಹೋಗುವಾಗ ಅದ್ರ ಒಳಗೆ ಎಕ್ಸಿಬಿಷನ್ ಟೈಪ್ ಎಲ್ಲ ಇತ್ತು. ನಮ್ಗೆ ಒಂದು ಸ್ಟೇಜ್ ಸೆಟ್ಟಿಂಗ್ಸ್ ಅಲ್ಲಿ ಕೆಲವು ಇದು ಸಿಗ್ತದೆ, ಈ ರೀತಿ ಮಾಡಬಹುದು ನಮ್ಮ ಸ್ಟೇಜ್ಗಳನ್ನು ಅಂತೇಳಿ. ಆದ ಕಾರಣ ತಿರುಗಿದ್ರೆ ಮಾತ್ರ ಇದಕ್ಕೆ ಜ್ಞಾನ ಬರ್ತದೆ.
ಮೊದಲು ತಿರ್ಗ್ಲೇಬೇಕಿತ್ತು. ಈಗಿನ ಪೀಳಿಗೆಗೆ ತಿರ್ಗಬೇಕಂತ ಹೇಳಿ ಇಲ್ಲ, ಮೊಬೈಲ್ ಅಲ್ಲೇ ನೋಡ್ಲಿಕ್ಕೆ ಆಗ್ತದೆ ಕೂತ್ಕೊಂಡು, ಇಡೀ ಪ್ರಪಂಚವನ್ನು ನೋಡಿ ತಿಳ್ಕೊಳ್ಳಿಕ್ಕೆ ಆಗ್ತದೆ. ಅದು ಅವರಿಗೆ ಒಂದು ಅಡ್ವಾಂಟೇಜ್. ಆದ ಕಾರಣ ಯುವ ಪೀಳಿಗೆ ಯಾವುದೋ ರೀತಿಯಲ್ಲಿ ಇದರಲ್ಲಿ ಮುಂದುವರಿಬಹುದು. ಥ್ಯಾಂಕ್ ಯು ಸರ್. ನಮ್ಮ ಒಂದು ಖಂಡಿತ ದೇವರು ಎಲ್ಲರಿಗೂ ಒಳ್ಳೇದು ಮಾಡ್ಲಿ. ಎಲ್ಲರಿಗೂ ನವರಾತ್ರಿ ಶುಭಾಶಯಗಳು. ಥ್ಯಾಂಕ್ ಯು ಸರ್. ನಿಮಗೂ ಕೂಡ ಶುಭಾಶಯಗಳು. ಥ್ಯಾಂಕ್ ಯು.